ಬೀದಿ ಬೀದಿಯಲ್ಲಿ ಭಿಕ್ಷಾಟನೆಯನ್ನು ಮಾಡುತ್ತಾ ಆ ಪರಬ್ರಾಹ್ಮಣನಾದ್ರು ಬರ್ತಾ ಇದ್ರಿ. ವಿಕ್ರಮರಾಜನಾದ್ರು ನೋಡಿದ್ದಾನೆ ಮಂತ್ರಿ, ನಮ್ಮ ನಾಡಿನಲ್ಲಿ ಕ್ಷಾಮ ಡಾಬರಗಳಿಲ್ಲ, ಕಳ್ಳ ಕಾಕರಗಳಿಲ್ಲ, ಯಾವುದೇ ಕುಂದು ಕೊರತೆಗಳಿಲ್ಲ ಎಂಬುದಾಗಿ ಹೇಳಿದೆ. ಅದು ನೋಡು, ಓರ್ವ ಪರಬ್ರಾಹ್ಮಣನಾದ್ರು ಕೂಡ ಒಂದು ಜೋಳಿಗೆಯನ್ನು ಕಟ್ಟಿಕೊಂಡು ಭಿಕ್ಷಾಟನೆ ಮಾಡ್ಕೊಂಡು ಬರ್ತಾ ಇದ್ದಾನೆ. ಇಲ್ಲಿ ಆ ಪರಬ್ರಾಹ್ಮಣನ ಕರೆದುಕೊಂಡು ಬಾಯಿ ಒಂದಾಗಿ ಹೇಳಿದಾಗ ಮಂತ್ರಿಯಾದಂತಹ ಬಟ್ಟಿಯಾದ ಪರಬ್ರಾಹ್ಮಣನ ಬಳಿ ಹೇಳಿದ್ದಾನೆ, ಅಪ್ಪ ಏತಕ್ಕೋಸ್ಕರವಾಗಿ ಭಿಕ್ಷಾಟನೆ ಮಾಡ್ತಾ ಇದ್ದಪ್ಪ, ನಿನ್ನ ಪ್ರಭಾವವನ್ನು ಪಟ್ಟಣರಾವನೆಂಬುದಾಗಿ ಹೇಳಿದಾಗ ಆ ಪರಬ್ರಾಹ್ಮಣನಾದ ಮಹಾರಾಜ, ನಾನಾದರೂ ಈ ನಾಡಿನ ಹೋದ ಪ್ರಜೆ ಮಹಾರಾಜ, ಓದೆಯಲಾದ್ರೂ ಹೊತ್ತು ಇಲ್ಲದೆ ಭಿಕ್ಷಾಟನೆ ಮಾಡುತ್ತೇನೆ ಎಂಬುದಾಗಿ ಹೇಳಿದಾಗ ಒಂದು ಕೆಲಸ ಮಾಡಿ, ನಾಳೆ ಬೆಳಿಗ್ಗೆ ಸರಿಸುಮಾರು 12 ಗಂಟೆ ವೇಳೆಗೆ ಹಲವರಿಯ ಬಳಿಗೆ ಬಾ ಎಂಬುದಾಗಿ ಹೇಳಿ ಆ ಪರಬ್ರಾಹ್ಮಣನ ಬಳಿ ಹೇಳಿ ಹೋಗ್ತಾನೆ. ಇತ ಪ್ರಕಾರವಾಗಿ ಬೆಳಗಾದ ನಂತರ ಆ ಪರಬ್ರಾಹ್ಮಣ ವಿಕ್ರಮ ಮಹಾರಾಜರ ಬಳಿ ಹೋಗ್ತಾರೆ. ಅಜಯ್
ಮಕ್ಕಳನ್ನ ಏನ್ ಮಾತದು ಈ ಬೆಳಗಾದ ಕಥೆ ಕೇಳಿ ಬೆಳಗಾಗಿದ್ದ ರಾಮನ ಮುಂಚೆ ಇದ್ದು ಏನಾಯ್ತು ಅಣ್ಣ ತಂಗಿ ಅಂತ ಹೇಳಿದ್ರೆ ನಾವು ಕತೆ ಕೇಳಕ್ ಬಂದಿದೆ ಸಂಸಾರ ಕತೆ ಮಾತಾಡಕ್ ಬಂದವ್ರೆ ಅಲ್ಲ ಪಾಪ ಹೇಳ್ತಾರೆ ಪಾಪ ಪಕ್ಕದಲ್ಲಿರೋರ್ಗೆ ಹೇಳ್ತಾರೆ ಯಾಕ ನಮ್ಮ ಯಜಮಾನ್ರಿ ಇದಕ್ಕೆ ವರಲಕ್ಷ್ಮಿ ಹಬ್ಬಕ್ಕೆ ಆಮಲೆ ಸರ ಎಲ್ಲ ಮಾಡಿಸ್ಕೊಡಿದ್ವಿ ಆಮಲೆ ಸರ ಎಲ್ಲ ಮಾಡಿಸ್ಕೊಡಿದ್ರು ಅಂತ ಆ ಕಡೆಯಿಂದ ಆ ಮಕ್ಕಳು ಹೇಳ್ತಾರೆ ಅಯ್ಯೋ ನಮ್ಮ ಯಜಮಾನ್ ನಾವೇ ಬಡ್ಡಿ ಮಗ ಏನಕ್ಕೆ ಸುಮ್ಮನೆ ಗೇಸ್ಕೊದ್ರೆ ಅಷ್ಟೇ ₹1 ಮಾಡಿಕೊಂಡ್ರು ಅಂತ ಯಾಕೆಂದ್ರೆ ಕಲ್ಪೂರ್ ಕಡೆ ಸ್ವಲ್ಪ ಬರ್ತಾನೆ ಜಾಸ್ತಿ ಪಾಪ ಕೂಲಿನೇ ನಾನೇ ಮಾಡಿ ಒಡೆಯೋ ಈ ಚೈನ್ ಗೀನು ಮಾಡಿ ಹಾಕ್ಸ್ಕೊಬಿಡ್ತಾರೆ ಏನ ಚೈನ್ನ ಮಾಡಿ ಹಾಕಿದ್ರೆ ಅಷ್ಟೇ ಹಾಕೊಳಕ್ ಭಯ ಯಾಕಪ್ಪ ಅಂದ್ರೆ ಕಳ್ಳರ ಕಾಲ ಜಾಸ್ತಿ ಅಂತ ಕೈ ತಾಕೊಂಡು ಕಿತ್ಕೊಂಡು ಹೋಗ್ತಾರೋ ಅಂತ ಅಪ್ಪಿ ತಪ್ಪಿ ಹೆಜ್ಜೆ ಮುಂದೆ ಯಾವ್ದು ಮದುವೆಗೆ ಮುಂಜಿಗೆ ಹಾಕೊಂಡ್ರೆ ಹೆಂಡ್ರು ಗಂಡ ಹೇಳ್ತಾನೆ ಲೇ ಹುಡುಗಿ ಹುಷಾರ್ ಕಣೆ ಇನ್ನು ಹೆಜ್ಜೆ ಮುಂದೆ ಲೇ ಹುಡುಗಿ ಹುಷಾರ್ ಕಣೆ ಏನ್ ಅವ್ರು ಹುಷಾರ್ ಕಣೆ ಅಂತ ಹೇಳ್ತಾ ಇರೋದು ಕತ್ತೆಲ್ಲ ಹಾಕೊಂಡವಲ್ಲ ಚೈನು ಆ ಚೈನ್ ಹುಷಾರ್ ಕಣೆ ಅಂತ ಹೇಳ್ತಾವನೆ ಈ ಹೆಂಡ್ರಿನ ತಗೊಳ್ಳಿ ನಮ್ಮ ಯಜಮಾನ್ ನನ್ ಕಂಡ್ರೆ ಅದು ಎಷ್ಟು ಪಿರುತಿ ಹುಷಾರ್ ಕಣೆ ಅಂತವಳೆ ನಮ್ಮ ಯಜಮಾನ್ ಅದು ಎಷ್ಟು ಪಿರುತಿ ನಮ್ಮ ಮೇಲೆ ಅಂತ ಈ ಅಮ್ಮ ಯೋಚನೆ ಮಾಡ್ತಾವಳೆ ಹಂಗೆ ಈ ಕಾಲದಲ್ಲಿ ಆಮಲೆ ಸರ ಕಾಮಲೆ ಸರ ಮಾತಾಡ್ಕೊಡಲ್ಲ ಇಲ್ಲಿ ಬಂದು ಮಾತಾಡ್ಕೊಂಡು ಕೂತವ್ರು ಈ ಕಡೆ ವಿಕ್ರಮರಾಜನಾದ ಕೂಡ ಆ ಪರಬ್ರಾಹ್ಮಣನ ಹೇಳಿ ಹೋಗಿದ್ದಾನೆ ಬೆಳಗಾದ ನಂತರ ಪರಬ್ರಾಹ್ಮಣನ ಹೇಳಿ ಬಂದಿದ್ದಾನೆ ರಾಜ ನನ್ನನ್ನು ಬರ ಹೇಳಿದಂತಹ ಕಾರಣವೇನೆಂಬುದಾಗಿ ಹೇಳಿದಾಗ ವಿಕ್ರಮರಾಜನಾದ ತನ್ನ ಮಂತ್ರಿಯಾದಂತಹ ಭಟ್ಟಿಗೇಳಿ ಒಂದು ಕೂಷ್ಮಾಂಡ ಫಲವನ್ನು ತರಿಸಿ ಆ ಕೂಷ್ಮಾಂಡ ಫಲದಲ್ಲಿರತಕ್ಕಂತಹ